ಜೈ ಗೋಮಾತಾ, ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ನಾ ನಿಮ್ಮ ಮೀಡಿಯಾ ಮುಖಾಂತರ ಮಾತಾಡ್ಬೇಕೇನಂತಂದರೆ, ಈ ವಿಷಯ ಏನಂತಂದರೆ, ಗೋಮಾತಾ ರಾಷ್ಟ್ರಮಾತಾ ಮಾಡಬೇಕಂತ ಒಂದು ಅಭಿಯಾನ ನಡ್ತಾ ಇದೆ. ಪೂರಾ ನಮ್ಮ ಭಾರತ ದೇಶದಲ್ಲಿ ಎಟ್ ಎ ಟೈಮ್ ಬರುವ ಮಂಡೇ ದಿವಸ 27 ತಾರೀಕಿಗೆ ಎಟ್ ಎ ಟೈಮ್ ನಮ್ಮ ಇಂಡಿಯಾನಾಗ ಎಷ್ಟು ತಹಸೀಲ್ದಾರ್ ಅವ ಅಷ್ಟು ತಹಸೀಲ್ದಾರಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ವಿ. ಮನವಿ ಏನಂತಂದರೆ, ಗೋಮಾತಾ ರಾಷ್ಟ್ರಮಾತಾ ಮಾಡ್ಬೇಕಂತೇಳಿ ಈ ಅಭಿಯಾನ ನಡೀತಾ ಇದೆ. ಅದಕ್ಕೋಸ್ಕರ ಈ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ಬೇಕೇನಂತೆ, ಒಂದು ನಮ್ಮ ಮೆರವಣಿಗೆ ಐತಿ ಮಾಯಮಂದಿರಿಂದ ತಹಸೀಲ್ ಕಚೇರಿವರೆಗೂ. ಎಲ್ಲರಿಗೂ ಕೇಳ್ಕೊಬೇಕೇನಂತಂದರೆ, ಎಲ್ಲ ಸಹಕಾರ ನಮ್ಮ ಹಿಂದೂ ಬಾಂಧವರು ಹಾಗೂ ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಹಿರಿಯರು, ಮುಖಂಡರು ಈ ಕಾರ್ಯಕ್ರಮದಲ್ಲಿ ಸೇರಿ ಕಾರ್ಯಕ್ರಮ ಯಶಸ್ವಿ ಮಾಡಿ ನಮ್ಮ ಮನವಿ ಪತ್ರ ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ. ಈ ನಮ್ಮ ಭಾರತ ದೇಶದಲ್ಲಿ ನಡೀತಾ ಅಂತ ಗೋಮಾತೆಯ ರಾಷ್ಟ್ರಮಾತೆ ಮಾಡ್ಬೇಕಂತೇಳಿ ಏನು ಅಭಿಯಾನ ನಡೀತಾ ಇದೆ, ನನ್ನಲ್ಲಿ ನಾ ಕೇಳ್ಕೊಬೇಕೇನಂತಂದರೆ, ಕಳಕಳಿಯಲ್ಲಿಂದ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಹಿಂದೂ ಬಾಂಧವರು ಪ್ರತಿಯೊಬ್ಬರು ಅದು ಇದು ಜಾತಿ ಭೇದ ಎಲ್ಲ ಮನೆಯಲ್ಲಿ ಇರಲಿ, ಇದು ನಮ್ಮ ಸಂಘಟನೆ ಆಗಲಿ ಯಾವುದೇ ಪಕ್ಷ ಆಗಲಿ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಅದಕ್ಕೋಸ್ಕರ ಎಲ್ಲ ಪ್ರತಿಯೊಬ್ಬರು ಹಿಂದೂ ಕಾರ್ಯಕರ್ತರು, ಹಿಂದೂ ಸೇವಕರು, ಹಿಂದೂ ನಮ್ಮ ಹಿರಿಯರು, ಮುಖಂಡರು ಎಲ್ಲರೂ ಕಲಿತು ಇದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀವಿ. ಇದಕ್ಕೆ ನಮ್ಮ ದಸರಾ ತಿಂಗೋಳೆ ಗೌಸೇವಕ. ಹಾಂ, ಗೋಮಾತಾ ರಾಷ್ಟ್ರಮಾತಾ ಘೋಷಣೆಗಾಗಿ ಏಪ್ರಿಲ್ 27 ಎಂದು ಮಿಂಚಿನಂತೆ ಬಂದಂಥ ಒಂದು ದಿನ, ಅಷ್ಟು ಸಲೀಸಾಗಿ ಬಂದಿಲ್ಲ ಆ ದಿನ ಏಪ್ರಿಲ್ 27 ಏನಪ್ಪ ಅಂತಂದ್ರೆ ಅನೇಕ ಗೋರಕ್ಷಕರ ಬಲಿದಾನ ಮತ್ತು ಏನಪ್ಪ ಅಂದ್ರೆ ಗೋಭಕ್ತರ ಬಲಿದಾನ, ಗೋಶಾಲೆಯ ಪ್ರಮುಖರ ಒಂದು ಅತ್ಯಂತ ದೊಡ್ಡ ಪರಿಶ್ರಮದಿಂದ ಈ ಒಂದು 27ನೇ ತಾರೀಕಿಗೆ ಗೋಮಾತಾ ರಾಷ್ಟ್ರಮಾತಾ ಘೋಷಣೆ ಮಾಡಬೇಕಂತಕ್ಕಂಥ ಈ ಭಾರತ ದೇಶದ ರಾಷ್ಟ್ರೀಯ ಸಾಧು ಸಂತರು ಹಗಲಿರುಳು ಸುಮಾರು 6 ತಿಂಗಳಿಂದ ಒಂದೇ ಕಾಲಿನಲ್ಲಿ ದುಡಿಯುತ್ತಿದ್ದಾರೆ. ಆ ಕಾರಣಕ್ಕಾಗಿ ಏನಪ್ಪ ಅಂತಂದ್ರೆ ಈ ಕಲಬುರಗಿ ಮಹಾನಗರ ಮತ್ತು ಕಲಬುರಗಿ ಜಿಲ್ಲೆ ಎಲ್ಲ ತಾಲೂಕುಗಳ ಗೋಭಕ್ತರಲ್ಲಿ, ಗೋಸೇವಕರಲ್ಲಿ, ಗೋರಕ್ಷಕರಲ್ಲಿ, ಗೋಶಾಲಾ ಮಾಲೀಕರಲ್ಲಿ ಮತ್ತು ಏನಪ್ಪ ಅಂದ್ರೆ ಕೃಷಿಕರಲ್ಲಿ ಒಂದೇ ಮಾತನ್ನ ಕೇಳ್ತಾ ಇದ್ದೀನಿ. ಅವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೇನಪ್ಪ ಅಂತಂದ್ರೆ 27ನೇ ತಾರೀಕಿಗೆ ಕಲಬುರಗಿಯಲ್ಲಿ ಮಾಯಾ ಮಂದಿರದ ಮುಖಾಂತರ, ಮಾರ್ಕೆಟ್ ಮುಖಾಂತರ ತಹಶೀಲ್ದಾರ್ಗೆ ಮನವಿ ಸಲ್ಲಿಸತಕ್ಕಂಥದ್ದೇ. ಏನಪ್ಪ ಅಂದ್ರೆ ಎಲ್ಲರೂ ಸಾಕಷ್ಟು ಜಿಲ್ಲೆಯಲ್ಲಿ ಹಸ್ತಾಕ್ಷರ ಸಂಗ್ರಹ ಮಾಡಿದ್ದೇವೆ. ಇವು ಪ್ರಧಾನಮಂತ್ರಿ, ರಾಷ್ಟ್ರಪತಿ, ರಾಜ್ಯಪಾಲ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಏನಪ್ಪ ಅಂದ್ರೆ ಗೋಮಾತಾ ರಾಷ್ಟ್ರಮಾತಾ ಮಾಡ್ಬೇಕಂತ ಹೇಳಿ ಏನಪ್ಪ ಅಂತಂದ್ರೆ ಈ ಸಂಕಲ್ಪದೊಂದಿಗೆ ತಯಾರಾಗಿದ್ದೇವೆ. ನೀವು 2 ಗಂಟೆ ಸಮಯ ಕೊಡಿ, ಬೆಳಗ್ಗೆ 9ರಿಂದ 11 ಗಂಟೆ ಸಾಕು. ಇದು ಗೋಮಾತಾ ರಾಷ್ಟ್ರಮಾತಾ ಆಗ್ತಾಳೆ. ಇದು ಯಾರಿಗೂ ತಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನಮ್ಮ ಸಾಧು ಸಂತರು ರಾಜಸ್ಥಾನ ಪದ್ಮೇಳ ಗೋಶಾಲೆಯಿಂದ ವಾಕ್ಯ ಹೋಗಿದೆ, 2029 ಒಳಗೆ ಗೋಮಾತಾ ರಾಷ್ಟ್ರಮಾತಾ ಆಗಲಿಲ್ಲ ಅಂದ್ರೆ 2036 ಒಳಗೆ ನಿಮ್ಗೆ ಒಂದೇ ಒಂದು ಆಕಳು ಹುಡುಕಿದ್ರೂ ಸಿಗಂಗಿಲ್ಲ. ಅದಕ್ಕಾಗಿ ಆಕಳು ಸಿಗಲಿಲ್ಲ ಅಂದ್ರೆ ನಮ್ಮ ಭೂಮಿ ಬಂಜರ ಭೂಮಿ, ಭಾರತ ದೇಶ ಸರ್ವನಾಶ ಆಗ್ಲಿಕ್ಕೆ ಸದಾ ಸಿದ್ಧ ಆಗಿಬಿಟ್ಟಿರ್ತದೆ. ತಕ್ಷಣವಾಗಿ ತಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಭಜನಾ ಕೀರ್ತನ ಮುಖಾಂತರ ಹೋಗ್ತಕ್ಕಂಥದ್ದು. ಇದು ಯಾರ ವಿರುದ್ಧ ಜೈಘೋಷ ಹಾಕೋದಂತಿಲ್ಲ, ಯಾವುದೇ ಸಂಘಟನೆ ಪರವಾಗಿಲ್ಲ, ಯಾವುದೇ ರಾಜಕೀಯ ಪಕ್ಷಗಳಿಗೆ ನಾವು ಏನಪ್ಪ ಸಹಕಾರ ಆಗಲಿ ದುರಂಕಾರ ತೋರಿಸ್ತಕ್ಕಂಥ ಇಲ್ಲ, ಏನೂ ಇಲ್ಲ. ಒಂದೇ ಒಂದು ಗೋಮಾತೆ ಉಳಿಬೇಕು. ಅದಕ್ಕಾಗಿ ಕಲಬುರಗಿ ಮಹಾನಗರದಲ್ಲಿ ಮಾಯಾ ಮಂದಿರ ಮತ್ತೇನಪ್ಪ ಯಡ್ರಾಮಿಯಲ್ಲಿ ಅಂದ್ರೆ ಸರ್ದಾರ್ ಶರಣಗೌಡ ವೃತ್ತದಿಂದ ತಹಶೀಲ್ ಕಚೇರಿ, ಅಫ್ಜಲ್ಪುರದಲ್ಲಿ ಅಖಂಡೇಶ್ವರ ವೃತ್ತದಿಂದ ಏನಪ್ಪ ಅಂತಂದ್ರೆ ತಹಶೀಲ್ ಕಚೇರಿ, ಅಫ್ಜಲ್ಪುರದಲ್ಲಿ ಬಸವೇಶ್ವರ ವೃತ್ತದಿಂದ ತಹಶೀಲ್ ಕಚೇರಿ, ಕಮಲಾಪುರದಲ್ಲಿ ಬಸವೇಶ್ವರ ವೃತ್ತದಿಂದ ತಹಶೀಲ್ ಕಚೇರಿ, ಹೀಗೆ ಎಲ್ಲ ತಾಲೂಕುಗಳೇನಪ್ಪ ಅಂದ್ರೆ ಗೋಭಕ್ತರು ಸಾಕಷ್ಟು ಇಂಥ ಯುವಕರೆಲ್ಲ ತಯಾರಾಗಿ ನಿಂತಿದ್ದಾರೆ. ಇದ್ರಾಗ ಯಾವುದೇ ₹1 ದೇಣಿಗೆ ಇಲ್ಲಿವರೆಗೆ ಭಾರತ ದೇಶದಾಗ ಯಾರೂ ಪಡೆದಿಲ್ಲ. ತಮ್ಮ ಸಮಯನೂ ಕೊಟ್ಟಿದ್ದಾರೆ ಮತ್ತು ಹಣ ಕಿಶದಿಂದ ಖರ್ಚು ಮಾಡಿ ಇಲ್ಲಿ ತನಕ ಮಾಡ್ತಿದ್ದಾರೆ. ಇದಕ್ಕೆ ಹಿರಿಯರಾದಂಥವರು ಸಾಕಷ್ಟು ಭಾಷಣ ಬಿಗಿತಕ್ಕಂಥವ್ರು ಎಲ್ಲರೂ ಬಂದು ನೀವು ಸಹಕಾರ ಮಾಡಿರಿ ಅಂದ ನಾ ಇಷ್ಟೇ ಕೇಳ್ಕೊತೀನಿ. ನೀವೇನಪ್ಪ ಅಂದ್ರೆ ನಮಗೆ ಬರತಕ್ಕಂಥವ್ರು ನೀರಿಂದ ಮತ್ತು ಯಾವುದೇ ಆದಂಥ ಮಜ್ಜಿಗೆ ವ್ಯವಸ್ಥೆ ಮಾಡಿರಿ ಸಾಕು, ಅಷ್ಟೇ ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ. ಜೈ ಗೋಮಾತಾ. ಬಸವಾಮೃತ ಗೋರಕ್ಷ ಶರಣರು, ಕಲಬುರಗಿ.